ಒಬ್ಬರು ನನಗೆ ಕೇಳಿದರು, ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ರೀ ಅಂತ. ನಾನು ಹೇಳಿದೆ, ಆತ್ಮ ಸಾಕ್ಷಾತ್ಕಾರ ಅಂದರೆ ಏನದ, ಎಲ್ಲರೂ ಹೋಗಿ ನೋಡಿ ತಿಳಿಯೋದಿಲ್ಲ. ನಿಮ್ಮೊಳಗಾದ ಆತ್ಮ ಅದನ್ನು ಸಾಕ್ಷಾತ್ಕಾರ ಮಾಡ್ಕೋ ಪ್ರಶ್ನೆ ಇಲ್ಲ. ನಿಮ್ಮೊಳಗದ ಸಾಕ್ಷಾತ್ಕಾರ ಈಗಾಗಲೇ ಅದ ಮಾಡ್ಕೊಂಡಿರಿ, ಅದನ್ನು ನೀವು ಅರಿತಿಲ್ಲ. ಇಷ್ಟ ನಿಮ್ಮ ಇದಕ್ಕೆ ಬರಬೇಕಾಗಿದೆ, ಅವರು ಇಷ್ಟು ಮಾಡಿದರೆ ಸಾಕು ಅಂತ ಹೇಳಿದೆ. ಈಗ ಜಗತ್ತಿನ ಗೂಢ ರಹಸ್ಯ ಎದಾಗದ ಆತ್ಮ ಸಾಕ್ಷಾತ್ಕಾರದೊಳಗದ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ದಿ ಗ್ರೇಟೆಸ್ಟ್ ಫ್ಯಾಕ್ಟ್ ಇನ್ ದ ಸ್ಟೋರಿ ಆಫ್ ಮ್ಯಾನ್ ಆನ್ ಅರ್ತ್ ಈಸ್ ನಾಟ್ his material achievements, the empires he has built and broken, but the growth of his soul from age to age in its search of truth and goodness ಅಂತ ಹೇಳ್ತಾರೆ. ಮನುಷ್ಯನ ಜೀವನ ಸಾಮ್ರಾಜ್ಯವನ್ನು ಕಟ್ಟೋದಕ್ಕಾಗಲಿ, ಸಾಮ್ರಾಜ್ಯನ ಒಡೆಯೋದಕ್ಕಾಗಲಿ ಮಹಾಸಾಧನೆ ಅಲ್ಲ. ಈ ನಿಮ್ಮ ಆಯುಷ್ಯದ ಗುಂಟನ ಆಯುಷ್ಯ ಕ್ಷೀಣ ಆಗೋದ್ರೊಳಗಿನ ನಿಮ್ಮ ಆತ್ಮನ ಅನ್ವೇಷಣೆ ನಿಮ್ಮೊಳಗಿರುವಂಥ ಆತ್ಮನ ಶೋಧನೆ ಮಾಡಬೇಕಾಗಿದೆ. ಇದು ನಿಮ್ಮ ಮೂಲ ಕರ್ತವ್ಯ ಅಂತ ಹೇಳ್ತಾರೆ. ಯಾವಾಗ ನೀವು ನಿಮ್ಮೊಳಗಿರುವ ಆತ್ಮನ ಕರ್ತರಿ, ನಿಮ್ಮೊಳಗಿರುವ ಆತ್ಮನ ನೀವು ತಿಳ್ಕೊಂಡ್ರಿ, ಆವಾಗ ಆಗ್ತದೆ. ಯಾಕಂದರೆ ನಿಮ್ಮೊಳಗಿರೋ ಚೇತನ ಆತ್ಮ ಒಂದು, ಆ ಆತ್ಮದಿಂದನೇ ಆತ್ಮದೇವನಿಂದಲೇ ನಿಮ್ಮ ವ್ಯವಹಾರ. ಈ ಆತ್ಮದೇವನ ಅನುಸಂಧಾನದಿಂದಲೇ ನಿಮ್ಮ ಜೀವ ಇರೋದು ಪ್ರಾಣರೂಪವಾಗಿ. ಅದನ್ನು ಕಂಡುಕೊಡ್ರಿ ಅಂತ ಹೇಳ್ತಾರೆ. ಮನುಷ್ಯ ಇರೋದಕ್ಕೆ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಯಾಕಂತಾರೆ. ಸಾಕ್ಷಾತ್ಕಾರ ಅಂದರೆ ಅಲ್ಲಿ ನೀವು ಅರಿವಿತ್ತಂದ್ರೆ ಆತ್ಮ ಸಾಕ್ಷಾತ್ಕಾರನ ಜ್ಞಾನ ಬರ್ತದೆ. ಆವಾಗ ಜ್ಞಾನ ಬಂತಂದ್ರೆ ಏನು ನಮ್ಮ ಜೀವನ ಸಾರ್ಥಕತೆ ಆವಾಗದ.